Now we'll see the concept of capacitor which is completely filled with a dielectric. Okay, one capacitor completely dielectric. ಈಗ ಇಲ್ಲಿವರೆಗೂ ನಾವು ನೋಡ್ಕೊಂಡಿದ್ದ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ capacitor which is completely filled with capacitor which is having an air capacitor, having air in between the plates. Air capacitor ನಾವು ನೋಡ್ಕೊಂಡಿದೀವಿ. ಈಗ ನಮಗೆ completely filled capacitor. Okay, ಇಲ್ಲಿ ನೋಡ್ರಿ. Let me say here this is a parallel plate capacitor. ಆಮೇಲೆ ಇಲ್ಲಿ ಏನು ಮೀಡಿಯಂ ಅದಲ್ಲ, ಆ ಮೀಡಿಯಮದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ ಕೆ ಅಂತ ಹೇಳಿರ್ಲಿ. ಲೆಟ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದಟ್ ಮೀಡಿಯಂ ಬಿ ಕೆ. ದೆನ್ ದ ಕೆಪಾಸಿಟನ್ಸ್ ಆಫ್ ದಿಸ್ ಕೆಪಾಸಿಟರ್ ಇಸ್ ಗಿವನ್ ಆಸ್ ಸಿ ಇಸ್ ಈಕ್ವಲ್ ಟು ಕೆ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ನೋಡ್ರಿ, ಏರ್ ಕೆಪಾಸಿಟರ್ದ ಕೆಪಾಸಿಟನ್ಸ್ ನಾವು ಏನಂತ ಬರೀತಿದ್ವು? ಎಪ್ಸಿಲಾನ್ ನಾಟ್ ಎ ಬೈ ಡಿ. ಇದನ್ನ ಸಿ ನಾಟ್ ಅಂತ ನಾವು ಬರ್ಕೊಂತಿದ್ವಿ. ಈಗ ನಾವಿಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ವಿ? ಆ ಎರಡು ಪ್ಲೇಟ್ಸ್ ನಡು ಮೊದಲು ಏರ್ ಇತ್ತು, ಈಗ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ವಿ. ವೆನ್ ಯು ಸಬ್ಸ್ಟಿಟ್ಯೂಟೆಡ್ ಡೈಎಲೆಕ್ಟ್ರಿಕ್ ಮೀಡಿಯಂ, ಅವಾಗ ಚೇಂಜಸ್ ನಮಗೆ ಈ ಟರ್ಮ್ ಒಳಗೆ ಆಗಬೇಕ್ರಿ. ಇನ್ ದಿಸ್ ಟರ್ಮ್ ದ ಚೇಂಜಸ್ ವಿಲ್ ಹ್ಯಾಪನ್. ಡೈಮೆನ್ಷನ್ಸ್ ದಾಗ ಚೇಂಜಸ್ ಆಗಂಗಿಲ್ಲ, ಪರ್ಮಿಟಿವಿಟಿದಾಗ ಚೇಂಜಸ್ ಆಗ್ತದ್ರಿ. ಕರೆಕ್ಟ್? ಸೊ ಆ ಡೈಎಲೆಕ್ಟ್ರಿಕ್ ಮೀಡಿಯಂ ಏನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅದ, ಅದು ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ. ಓಕೆ, ಸೊ ಲೈಕ್ ದಿಸ್ ದ ಚೇಂಜಸ್ ವಿಲ್ ಹ್ಯಾಪನ್. ಈ ತರ ನಮಗೆ ಚೇಂಜಸ್ ಆಗ್ತದೆ. ಇನ್ ನೋಡ್ರಿ, ಸಿ ಇಸ್ ಈಕ್ವಲ್ ಟು ಕೆ ಎಪ್ಸಿಲಾನ್ ನಾಟ್ ಎ ಬಂತು. ಇದು ಕಂಪ್ಲೀಟ್ಲಿ ಫಿಲ್ಡ್ ಡೈಎಲೆಕ್ಟ್ರಿಕ್. ಈಗ ನಾವು ಇಲ್ಲಿ ಏನ್ ಮಾಡ್ಕೊಂಡಿದೀವಿ? ಎರಡು ಪ್ಲೇಟ್ಸ್ ನಡುವೆ ಏರ್ ಗ್ಯಾಪ್ ಅನ್ನೋದನ್ನ ಬಿಟ್ಟೇ ಇಲ್ಲ ನಾವು. ಫಸ್ಟ್ ಪ್ಲೇಟ್ ಹಿಡ್ಕೊಂಡು ಸೆಕೆಂಡ್ ಗ್ಯಾಪ್ ತನಕ ಕಂಪ್ಲೀಟ್ಲಿ ನಾವು ಡೈಎಲೆಕ್ಟ್ರಿಕ್ ಫಿಲ್ ಅಪ್ ಮಾಡ್ಕೊಂಡಿದೀವಿ. ಸೊ ಇಷ್ಟು ನಮಗೆ ಕೆಪಾಸಿಟನ್ಸ್ ಬಂತು. ಇದು ಕೆಪಾಸಿಟನ್ಸ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ನಾವು ಅನ್ನೋದು. ಕೆಪಾಸಿಟನ್ಸ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ, ರೈಟ್? ಅದ್ರದ್ದು ನಮಗೆ ಕೆಪಾಸಿಟನ್ಸ್ ಫಾರ್ಮುಲಾ ಬಂತ ಕೆ ಎಪ್ಸಿಲಾನ್ ನಾಟ್ ಎ ಬೈ ಡಿ. ಓಕೆ, ಈಗ ಇದನ್ನ ಈ ತರ ಬರಿಬಹುದ್ರಿ. ಸಿ ಎಂ ಇಸ್ ಈಕ್ವಲ್ ಟು ಕೆ ಸಿ ನಾಟ್ ಅಂತ ಬರಿಬಹುದ? ವೈ? ಬಿಕಾಸ್ ಇದೇನ್ ನಮಗೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅದ. ವಾಟ್ ಇಸ್ ದಿಸ್? ದಿಸ್ ಇಸ್ ಸಿ ನಾಟ್, ಏರ್ ಕೆಪಾಸಿಟರ್ ಕೆಪಾಸಿಟನ್ಸ್ ರೀ. ಅದಕ್ಕೆ ನಾನು ಸಿ ನಾಟ್ ಅಂತ ಬರ್ಕೋತೀನಿ. ಓಕೆ, ದೆನ್ ವಾಟ್ ಇಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೀನ್ಸ್ ಐ ಕ್ಯಾನ್ ರೈಟ್ ಇಟ್ as ಸಿ ಎಂ ಡಿವೈಡೆಡ್ ಬೈ ಸಿ ನಾಟ್. ಅಂದ್ರೆ ಕೆಪಾಸಿಟನ್ಸ್ ಆಫ್ ಅ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ ಡಿವೈಡೆಡ್ ಬೈ ಕೆಪಾಸಿಟನ್ಸ್ ಆಫ್ ಅ ಏರ್ ಕೆಪಾಸಿಟರ್. ಡೈಎಲೆಕ್ಟ್ರಿಕ್ ಕೆಪಾಸಿಟರ್ ಕೆಪಾಸಿಟನ್ಸ್ ಡಿವೈಡೆಡ್ ಬೈ ಏರ್ ಕೆಪಾಸಿಟರ್ ಕೆಪಾಸಿಟನ್ಸ್. ಎಷ್ಟು ನಮಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬರ್ತದ್ರಿ. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನೀವು ಇನ್ನೂ ಒಂದು ವೇದಾಗ ಬರಿಬಹುದೇ? ಯು ಕ್ಯಾನ್ ರೈಟ್ ಇಟ್ ಇನ್ ಒನ್ ಮೋರ್ ವೇ. ಇಲ್ಲಿ ನೋಡ್ರಿ, ಏರ್ ಕೆಪಾಸಿಟರ್ ನಮ್ಗಿತ್ತು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತ. ಏರ್ ಕೆಪಾಸಿಟರ್ ಕರೆಕ್ಟ್ ಅದ ರೀ. ನೆಕ್ಸ್ಟ್ ನಾವು ಒಂದು ಮೀಡಿಯಂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿಪ್ಪ ಅಂತಂದ್ರೆ ಇದನ್ನ ನಾವು ಏನಂತ ಬರಿಬಹುದು? ಎಪ್ಸಿಲಾನ್ ಎಂ ಎ ಡಿವೈಡೆಡ್ ಬೈ ಡಿ ಅಂತ ಹೇಳಿ ಬರಿಬಹುದು. ಎಪ್ಸಿಲಾನ್ ಎಂ. ಇಲ್ಲೇ ನಾವು ಏರದ ಪರ್ಮಿಟಿವಿಟಿ ಹಾಕೊಂಡಿದ್ವಿ, ಇಲ್ಲೇ ನಾವು ಮೀಡಿಯಮ್ದ ಪರ್ಮಿಟಿವಿಟಿ ಹಾಕೊಳಕತ್ತೀವಿ. ಸೊ ಈ ಮೀಡಿಯಮ್ದ ಪರ್ಮಿಟಿವಿಟಿನ ನಾವು ಏನಂತ ತಗೊಂಡಿದ್ವಿಪ್ಪ ಅಂದ್ರೆ ಕೆ ಎಪ್ಸಿಲಾನ್ ನಾಟ್. ಅಂದ್ರೆ ಏರ್ದ ಪರ್ಮಿಟಿವಿಟಿ ಟರ್ಮ್ಸ್ ದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಆ ಎಪ್ಸಿಲಾನ್ ಎಂ ಜಾಗದಾಗ ನಾವು ಕೆ ಎಪ್ಸಿಲಾನ್ ನಾಟ್ ಅಂತ ಬರ್ಕೊಂಡಿದ್ವಿ. ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತ ತಗೊಂಡಿದ್ವಿ. ಕರೆಕ್ಟ್? ಬಟ್ ಆಕ್ಚುಲಿ ಹಿಂಗ್ ಬಂದಿರ್ತದ ಅದು ನಮ್ಗೆ. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ಫೈನಲಿ ನಮ್ಗೆ ಗೊತ್ತಾಯ್ತು ಕೆ ಎಪ್ಸಿಲಾನ್ ನಾಟ್ ಅಂದ್ರೆ ಇಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ಎಂ. ಸೊ ಫೈನಲಿ ಕೆ ಅಂತಂದ್ರೆ ನಾವು ಇನ್ನೂ ಒಂದು ವೇದಾಗ ಎಕ್ಸ್ಪ್ರೆಸ್ ಮಾಡಬಹುದು, ಪರ್ಮಿಟಿವಿಟಿ ಆಫ್ ಮೀಡಿಯಂ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಏರ್ ಆರ್ ವ್ಯಾಕ್ಯೂಮ್. ಈ ತರನು ನಾವು ಕೆನ್ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಒನ್ ಮೋರ್ ಫಾರ್ಮುಲಾ ಫಾರ್ ಕೆ ಇಸ್ permittivity of medium divided by permittivity of air or vacuum. ಈ ತರ ನಾವು permittivity, ಈ ತರ ನಾವು dielectric constant ಅನ್ನು express ಮಾಡಬಹುದು. Clear? Okay, so we got to know how we got this formula of K. Next, ಈಗ ಇಲ್ಲಿ ನೋಡ್ರಿ, here the space between the two plates was completely filled with only one dielectric material. ಇಲ್ಲಿ ಏನ್ ಮಾಡ್ಕೊಂಡಿದಾರ್ರಿ, ನಮಗೆ ಎರಡು ಡೈಎಲೆಕ್ಟ್ರಿಕ್ ಡಿಫರೆಂಟ್ ಮಟೀರಿಯಲ್ಸ್ ಗಳನ್ನು ತಗೊಂಡಿದ್ದಾರೆ. Two dielectric different materials are taken here. This is first dielectric material and this is second dielectric material. ಎರಡು ಡಿಫರೆಂಟ್ ಟೈಪ್ಸ್ ಆಫ್ ಮಟೀರಿಯಲ್. ಇಲ್ಲೂ ಎರಡು ಪ್ಲೇಟ್ಸ್ ನಡು ಕಂಪ್ಲೀಟ್ ಆಗಿ ಫಿಲ್ ಅಪ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಎರಡು ಪ್ಲೇಟ್ಸ್ ನಡು ಕಂಪ್ಲೀಟ್ ಆಗಿ ಫಿಲ್ ಅಪ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಒಂದೇ ಡೈಎಲೆಕ್ಟ್ರಿಕ್ ಮೀಡಿಯಂ ಫಿಲ್ ಅಪ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎರಡು ಡಿಫರೆಂಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ಸ್ ಯೂಸ್ ಮಾಡ್ಕೊಂಡು ಫಿಲ್ ಅಪ್ ಮಾಡ್ಕೊಂಡಿದ್ದಾರೆ. ರೈಟ್? ಲೆಟ್ ಮೀ ಸೇ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಫಸ್ಟ್ ಡೈಎಲೆಕ್ಟ್ರಿಕ್ ಇಸ್ K1 and dielectric constant of the second dielectric is K2 ಅಂತ ನಾವು ಅನ್ಕೊಳ್ಳೋಣ. ಆಮೇಲೆ ಇವು ಎರಡು ನೋಡ್ರಿ, ಇವು ಎರಡು ಏನ್ ಅದಾವಲ್ಲ ನಮಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಸ್, ಇವು ನಮಗೆ ಎಷ್ಟು ಥಿಕ್ನೆಸ್ ಅದಾವಪ್ಪ ಅಂದ್ರೆ d/2 ಥಿಕ್ನೆಸ್ ಅದಾವ್ರಿ. ನೋಡ್ರಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಏನಿರ್ತದಲ್ಲ ಅದು ನಮಗೆ ಡಿ ಅಂತ ಇರ್ತದ್ರಿ. ಅದನ್ನ ಎಕ್ಸಾಕ್ಟ್ಲಿ ಎರಡು ಹಾಫ್ದಾಗ ಅಂದ್ರೆ ಆ ಡಿ ದ ಹಾಫ್ ಒಳಗೆ ನಾವು K1 ಡೈಎಲೆಕ್ಟ್ರಿಕ್ ಹಾಕೊಂಡಿದೀವಿ, ಇನ್ ಹಾಫ್ ಒಳಗೆ ನಾವು K2 ಡೈಎಲೆಕ್ಟ್ರಿಕ್ ಹಾಕೊಂಡಿದೀವಿ.
ಸೊ ಬೈ ಸಬ್ಸ್ಟಿಟ್ಯೂಟಿಂಗ್ ದ ಡೈಎಲೆಕ್ಟ್ರಿಕ್ಸ್ ಇಲ್ಲಿ ನಮಗೆ ಡಿಸ್ಟೆನ್ಸ್ ಏನಾಗೈತ್ರಿ, ಡಿಸ್ಟೆನ್ಸ್ ನಮಗೆ ಎರಡು ಈಕ್ವಲ್ ಹಾಫ್ ದಾಗ ಡಿವೈಡ್ ಆಗೈತ್ರಿ. ರಿಮೆಂಬರ್, ಬೈ ಸಬ್ಸ್ಟಿಟ್ಯೂಟಿಂಗ್ ದ ಟೂ ಡೈಎಲೆಕ್ಟ್ರಿಕ್ಸ್ ನಮಗೆ ಇಲ್ಲಿ ಏನು ಡಿವೈಡ್ ಆಗೈತ್ರಿ, ಡಿಸ್ಟೆನ್ಸ್ ಡಿವೈಡ್ ಆಗೈತ್ರಿ. ಏರಿಯಾ ಆಫ್ ದ ಪ್ಲೇಟ್ಸ್ ನಮಗೆ ಡಿವೈಡ್ ಆಗಿಲ್ಲ. ಡಿಸ್ಟೆನ್ಸ್ ಹ್ಯಾಸ್ ಗಾಟ್ ಡಿವೈಡೆಡ್ ಇನ್ ಟೂ ಈಕ್ವಲ್ ಹಾಫ್ಸ್. ಕರೆಕ್ಟ್? ಓಕೆ. ಸೊ ಇದರದ ಕೆಪಾಸಿಟನ್ಸ್ ನಮಗೆ ಎಷ್ಟು ಆಗ್ತದೆ ನೋಡ್ರಿ. ದ ಕೆಪಾಸಿಟನ್ಸ್ ಆಫ್ ದಿಸ್ ವಿಲ್ ಬಿ ಎಪ್ಸಿಲಾನ್ ನಾಟ್ ಎ ಬೈ ಡಿ ಇಂಟು ದ ಬ್ರಕೆಟ್ 2k1 into k2 divided by k1 plus k2. ಇಷ್ಟು ನಮಗೆ ಕೆಪಾಸಿಟನ್ಸ್ ಇದರದ್ದು ಇರ್ತದ್ರಿ. ದಿಸ್ ಮಚ್ ವಿಲ್ ಬಿ ದ ಕೆಪಾಸಿಟನ್ಸ್. ಓಕೆ, ಇಲ್ಲ ನೋಡ್ರಿ, ನಮಗೆ 2k1 into k2 by k1 plus k2 ಅಂತ ಏನ್ ಬಂತಲ್ಲ, ಇದಕ್ಕೆ ನಾ ಏನ್ ಅನ್ಬೋದು, ಇದಕ್ಕೆ ನಾ ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಆಫ್ ದಿಸ್ ಕೆಪಾಸಿಟರ್ ಅಂತ ಅನ್ಬೋದು. ಎಫೆಕ್ಟಿವ್ ಡೈಎಲೆಕ್ಟ್ರಿಕ್. ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಅಂದ್ರೆ ಏನ್ರಿ, ಇವು ಎರಡು ಡೈಎಲೆಕ್ಟ್ರಿಕ್ಸ್ ಏನದಾವಲ್ಲ, ಇವು ಎರಡೂ ಡೈಎಲೆಕ್ಟ್ರಿಕ್ಸ್ ಕೂಡಿ ನಮಗೆ ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಎಷ್ಟದ, effective dielectric of these together is taken as kf, k effective ಅಂತ ನಾವು ಬರ್ಕೊಂಡಿದೀವಿ. ಸೊ ಇದು ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಅಂದ್ರೆ 2k1 into k2 by k1 plus k2. ಓಕೆ, ಇಲ್ಲ one more point ನೀವು ನೆನ್ಪಿಟ್ಕೋಬೇಕ್ರೆ. One more point you have to understand here. See, we got to know very clearly here. We got to know very clearly ಏನಂತೇಳಿ, when the two dielectrics are substituted in between the plates of the capacitor in such a way that the two dielectrics will be dividing the distance in two equal halves. Distance ಅನ್ನ ಎರಡು ಈಕ್ವಲ್ ಹಾಫ್ ದಾಗ ಡಿವೈಡ್ ಆಗುವಂಗ ಡೈಎಲೆಕ್ಟ್ರಿಕ್ಸ್ ಅನ್ನ ಹಾಕೊಂಡಿದ್ದಾರೆ. ಅಥವಾ ಅದನ್ನೇ ನೀವು ಹಿಂಗೂ ಹೇಳ್ಬೋದು, ಫಸ್ಟ್ ಡೈಎಲೆಕ್ಟ್ರಿಕ್ ದ ಥಿಕ್ನೆಸ್ d/2, ಸೆಕೆಂಡ್ ಡೈಎಲೆಕ್ಟ್ರಿಕ್ ದ ಥಿಕ್ನೆಸ್ d/2. In this case, the effective capacitance of this capacitor will be epsilon naught a by d 2k1 into k2 by k1 plus k2. ಇದನ್ನ ನಾವು ಈ ತರನೂ ಬರಿಬಹುದು, c is equal to c naught into the bracket 2k1 into k2 divided by k1 plus k2 ಅಂತ ನೀವು ಬರ್ಕೋಬಹುದು. ಓಕೆ, ಒನ್ ಮೋರ್ ಪಾಯಿಂಟ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ಇಸ್, ನಮಗಿಲ್ಲಿ ಏನಾಗೈತಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಹ್ಯಾಸ್ ಗಾಟ್ ಡಿವೈಡೆಡ್. ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಏನಿತ್ತಲ್ರಿ, ಆ ಡಿಸ್ಟೆನ್ಸ್ ನಮಗೆ ಏನಾಗೈತಪ್ಪ ಅಂತಂದ್ರೆ ಇಲ್ಲೇ ಡಿವೈಡ್ ಆಗೈತ್ರಿ. ದ ಡಿಸ್ಟೆನ್ಸ್ ಹ್ಯಾಸ್ ಗಾಟ್ ಡಿವೈಡೆಡ್. ಡಿಸ್ಟೆನ್ಸ್ ನಮಗೆ ಡಿವೈಡ್ ಆಗೈತಿ. ವೆನ್ ಬೈ ಸಬ್ಸ್ಟಿಟ್ಯೂಟಿಂಗ್ ದ ಡೈಎಲೆಕ್ಟ್ರಿಕ್ ದ ಡಿಸ್ಟೆನ್ಸ್ ಗೆಟ್ಸ್ ಡಿವೈಡೆಡ್. ಡೈಎಲೆಕ್ಟ್ರಿಕ್ ಹಾಕೊಳ್ಳೋದ್ರಿಂದ ಯಾವಾಗ ಡಿಸ್ಟೆನ್ಸ್ ಡಿವೈಡ್ ಆಗ್ತದ ನೋಡ್ರಿ, ಅವಾಗ ಇಲ್ಲೇ ನಮ್ಗೆ ಇವ ಎರಡು ಕೆಪಾಸಿಟರ್ ಅದಾವ ಅಂತ ನಾವು ತಿಳ್ಕೊಬೇಕು. ಇದು ಫಸ್ಟ್ ಕೆಪಾಸಿಟರ್, ದಿಸ್ ಇಸ್ ದ ಫಸ್ಟ್ ಕೆಪಾಸಿಟರ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಕೆಪಾಸಿಟರ್. ಎರಡು ಕೆಪಾಸಿಟರ್ ಅದಾವ ಅಂತ ತಿಳ್ಕೊಬೇಕು. ಇವು ಎರಡೂ ಕೆಪಾಸಿಟರ್ ನಮಗೆ ಯಾವ ಕಾಂಬಿನೇಷನ್ ಒಳಗದಾವಪ್ಪ ಅಂತಂದ್ರೆ ಸಿರೀಸ್ ಕಾಂಬಿನೇಷನ್ ಒಳಗದಾವ ಅಂತ ನಾವು ಅನ್ಕೋಬೇಕು. ಸೊ ವಿ ಶುಡ್ ನೋ ವೆರಿ ಕ್ಲಿಯರ್ಲಿ ಹಿಯರ್ ವಿ ಆರ್ ಹ್ಯಾವಿಂಗ್ ಟೂ ಡೈಎಲೆಕ್ಟ್ರಿಕ್ಸ್. ಇಲ್ಲಿ ನಮಗೆ ಎರಡು ಡೈಎಲೆಕ್ಟ್ರಿಕ್ಸ್ ಅದಾವು, ಅವು ಎರಡೂ ಡೈಎಲೆಕ್ಟ್ರಿಕ್ಸ್ ಸಿರೀಸ್ ಒಳಗದಾವ. ಸಿರೀಸ್ ಒಳಗದಾವ ಅಂತ ನಾವು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ, when the distance is divided by the dielectrics then they are said to be in series. ಡಿಸ್ಟೆನ್ಸ್ ಡಿವೈಡ್ ಆಗಿತ್ತಪ್ಪ ಅಂದ್ರೆ ಕಂಪಲ್ಸರಿ ನಮ್ಗೆ ಕೆಪಾಸಿಟರ್ಸ್ ನಮ್ಗೆ ಎತ್ರೊಳಗದಾವ ಅಂದಂಗೆ ಸಿರೀಸ್ ಒಳಗದಾವ ಅಂದಂಗೆ. ಇಲ್ಲಿ ನೋಡ್ರಿ, ಎರಡು ಕೆಪಾಸಿಟರ್ ಅದಾವ ಅಂದಂಗ್ರೆ ಇಲ್ಲಿ k1 ಅಂದ್ರೆ ಇದು ಫಸ್ಟ್ ಕೆಪಾಸಿಟರ್, ದಿಸ್ ಇಸ್ ದ ಫಸ್ಟ್ ಕೆಪಾಸಿಟರ್, ರೈಟ್? ನೋಡ್ರಿ, ಇದನ್ನ ಈ ತರ ತೋರಿಸಬಹುದು. ಇದು ಫಸ್ಟ್ ಕೆಪಾಸಿಟರ್ ನಮಗೆ, ಓಕೆ. ಆಮೇಲೆ ಇದು ನಮಗೆ ಸೆಕೆಂಡ್ ಕೆಪಾಸಿಟರ್, ದಿಸ್ ಇಸ್ ದ ಸೆಕೆಂಡ್ ಕೆಪಾಸಿಟರ್. ಸೊ ಇಲ್ಲಿ ಟೋಟಲ್ ಆಗಿ ನಮಗೆ ಎರಡು ಕೆಪಾಸಿಟರ್ಸ್ ಅದಾವ್ರಿ. ವಿ ಆರ್ ಹ್ಯಾವಿಂಗ್ ಟೂ ಕೆಪಾಸಿಟರ್ಸ್. ಅವು ಎರಡೂ ಕೆಪಾಸಿಟರ್ಸ್ ನಮಗೆ ಸಿರೀಸ್ ಒಳಗದಾವ ಅಂತ ನಾವು ಹೇಳತ್ತೀವಿ. ಇವು ಎರಡೂ ಕೆಪಾಸಿಟರ್ಸ್ ನಮಗೆ ಸಿರೀಸ್ ಒಳಗದಾವ ಅಂತ ಹೆಂಗೆ ಹೇಳಿದ್ವಿ, ಯಾಕಂದ್ರೆ ಡಿಸ್ಟೆನ್ಸ್ ನಮಗೆ ಡಿವೈಡ್ ಆಗಿದೆ. ಸೊ ದೀಸ್ ಟೂ ಕೆಪಾಸಿಟರ್ಸ್ ಆರ್ ಇನ್ ಸಿರೀಸ್. ಕ್ಲಿಯರ್? ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಎಷ್ಟು ಬರ್ತದೆ, ಕಾಂಬಿನೇಷನ್ ನಮಗೆ ಸಿರೀಸ್ ಅದ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮಗೆ ಏನಾಗಿದೆ, we have substituted 3 dielectrics here. ಇಲ್ಲಿ ಟೋಟಲ್ ನಾವು 3 ಡೈಎಲೆಕ್ಟ್ರಿಕ್ಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. Totally 3 dielectrics we have substituted here. Let this be the first dielectric, this is second dielectric and this is third dielectric. First dielectric the dielectric constant ನಮಗೆ k1 ಅಂತ ಇರಲಿ, ಸೆಕೆಂಡ್ ಡೈಎಲೆಕ್ಟ್ರಿಕ್ the dielectric constant ನಮಗೆ k2 ಅಂತ ಇರಲಿ, ಥರ್ಡ್ ಡೈಎಲೆಕ್ಟ್ರಿಕ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ k3 ಅಂತ ಇರಲಿ. ಇನ್ ನೆಕ್ಸ್ಟ್ ನೋಡ್ರಿ, ಇಲ್ಲೇ ಈಗ ಏನ್ ನಮಗೆ ಈ ಮೂರು ಡೈಎಲೆಕ್ಟ್ರಿಕ್ಸ್ ಹಾಕೊಳ್ಳೋದ್ರಿಂದ ಡಿಸ್ಟೆನ್ಸ್ ಏನ್ ನಮಗೆ ಡಿವೈಡ್ ಆಗಿರ್ತದಲ್ಲ, ಇಲ್ಲಿ ಕಂಪಲ್ಸರಿ ನಮಗೆ ಡಿಸ್ಟೆನ್ಸ್ ಡಿವೈಡ್ ಆಗಿರ್ತದೆ. ಬಟ್ ಹಿಯರ್ ಐ ಆಮ್ ನಾಟ್ ಸೇಯಿಂಗ್ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಇಸ್ ಡಿವೈಡೆಡ್ ಇನ್ 3 ಈಕ್ವಲ್ ಹಾಫ್ಸ್ ಅಂತ ನಾ ಹೇಳತ್ತಿಲ್ಲ. 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿತ್ತು ಅಂತ ವಿ ಆರ್ ನಾಟ್ ಕನ್ಸಿಡರಿಂಗ್. ಓಕೆ, ಸೊ ಇವು ಎರಡೂ ಪ್ಲೇಟ್ಸ್ ನಡುವಿನ ಡಿಸ್ಟೆನ್ಸ್ ಏನದಲ್ಲ, okay, the distance between the two plates is not equally divided here. ಇದು ನಮಗೆ ಈಕ್ವಲಿ ಡಿವೈಡ್ ಆಗಿಲ್ಲ. d/3 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 ಅಂತ ಈಕ್ವಲಿ ಡಿವೈಡ್ ಆಗಿಲ್ಲ. ಓಕೆ, ಎಷ್ಟೊಂದು ಬೇರೆ ಬೇರೆ ಥಿಕ್ನೆಸ್ ಅದಾವ ಅಂತ ಇಟ್ಕೋರಿ. ಲೆಟ್ ಮೀ ಸೇ ದ ಥಿಕ್ನೆಸ್ ಆಫ್ ದ ಫಸ್ಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಇಸ್ t1,
thickness of the second dielectric medium is T2 and thickness of the third dielectric medium is T3 ಅಂತ ನಾ ತಗೋತೀನಿ. ಅವತರದ thickness ಸೇಮ್ ಇಲ್ರೆ, ಇಲ್ಲಿ ನಮಗೆ thickness ಎರಡು ತರದ್ದು ಸೇಮ್ ಇತ್ರಿ. ಫಸ್ಟ್ ಡೈಎಲೆಕ್ಟ್ರಿಕ್ thickness D/2 ನ, ಸೆಕೆಂಡ್ ಡೈಎಲೆಕ್ಟ್ರಿಕ್ thickness D/2 ನ, ಎರಡು ತರದ್ದು thickness ಇಲ್ಲಿ ಸೇಮ್ ಇತ್ತು. ಇಲ್ಲಿ thickness ನಮಗೆ ಸೇಮ್ ಇಲ್ಲ. ಅದರ ಕಾಂಬಿನೇಷನ್ ಸೀರೀಸ್ ಅದ ರೀ. ಇಲ್ಲೂ ಇವೆರಡು ಕೆಪಾಸಿಟರ್ ಸೀರೀಸ್ ಅದಾವ. ಇಲ್ಲಿ ನಮಗೆ 3 ಕೆಪಾಸಿಟರ್ಸ್ ಫಾರ್ಮ್ ಆಗ್ತಾವ್ರಿ. ಓಕೆ, 3 ಕೆಪಾಸಿಟರ್. ಈ 3 ಕೆಪಾಸಿಟರ್ ನಮಗೆ ಸೀರೀಸ್ ಒಳಗೆ ಅದಾವ್ರಿ. ಯಾಕಂದ್ರೆ ಡಿಸ್ಟೆನ್ಸ್ ಡಿವೈಡ್ ಆಗಿದೆ. ನೋಡ್ರಿ, ಡಿಸ್ಟೆನ್ಸ್ ಈಕ್ವಲಿ ಡಿವೈಡ್ ಆಗಲಿ ಅನ್ಈಕ್ವಲಿ ಡಿವೈಡ್ ಆಗಲಿ ದಟ್ ಡಸಂಟ್ ಮ್ಯಾಟರ್ ಫಾರ್ ದ ಕಾಂಬಿನೇಷನ್ ನಮಗೆ ಡಿಸ್ಟೆನ್ಸ್ ಡಿವೈಡ್ ಆಗಿತ್ತು ಇಲ್ಲ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತದೆ. ಡಿಸ್ಟೆನ್ಸ್ ಡಿವೈಡ್ ಆಗಿದ್ರೆ ಸೀರೀಸ್, ಡಿಸ್ಟೆನ್ಸ್ ಡಿವೈಡ್ ಆಗಿರ್ಲಿಲ್ಲ ಏರಿಯಾ ಡಿವೈಡ್ ಆಗಿತ್ತಪ್ಪ ಅಂತಂದ್ರೆ ಪ್ಯಾರಲಲ್. ರೈಟ್, ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಈಗ ಸದ್ಯಕ್ಕೆ ಡಿಸ್ಟೆನ್ಸ್ ಡಿವೈಡ್ ಆಗಿದ್ದಷ್ಟು ನೋಡೋಣ. ಓಕೆ, ಈಗ ಇವು ಸೀರೀಸ್ ಒಳಗದವ್ರಿ. ಓಕೆ, ಈಗ ಇತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಗ್ತದೆ? ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ T1 by K1 plus T2 by K2 plus T3 by K3. Like this we have to get it. ಈ ತರ ನಮಗೆ ಇತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬರ್ತದೆ. Okay, so we got to know what will be the effective capacitance when one dielectric medium is completely substituted in between the plates, when two dielectric mediums are completely substituted in between the plates, and what is the combination when three dielectric mediums are substituted in between the plates. Okay, so idu combination namagu series adare. Here also the three capacitors are in series only. Illi namagu ಮೂರು capacitors series ಒಳಗೆ ಅದಾವ ಅನ್ನಂಗ್ರಿ. First, second, third, right? Three capacitors are in series. So ಮೂರು ಕೆಪಾಸಿಟರ್ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ ಇಷ್ಟ ಅದ. ಇವು ಎರಡು ಕೆಪಾಸಿಟರ್ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ ಇಷ್ಟ ಅದ. ಕ್ಲಿಯರ್ ಅದ ರೀ? ಓಕೆ, ದಟ್ ಇಸ್ ಆಲ್ ಅಬೌಟ್ capacitance of a capacitor when a dielectric medium is substituted in between the plates completely. Okay, completely fill up ಮಾಡ್ಕೊಂಡಾಗ್ರಿ. ಇನ್ನ ಪಾರ್ಷಿಯಲಿ ಫಿಲ್ ಅಪ್ ಮಾಡ್ಕೊಂಡಿದ್ದು ಒಂದು ಕೇಸ್ ಬರ್ತದ್ರಿ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋಣ. ಈಗ ನಾ ಕಂಪ್ಲೀಟ್ಲಿ ಫಿಲ್ ಅಪ್ ಡೈಎಲೆಕ್ಟ್ರಿಕ್ಸ್ ಮಾತ್ರ ತಗೊಳಕತ್ತೇನ್ರಿ. ಒಂದು ಏರ್ ಕೆಪಾಸಿಟರ್, ಅದು ಬಿಟ್ರೆ ಕಂಪ್ಲೀಟ್ಲಿ ಫಿಲ್ಡ್ ಅಪ್ ಕೆಪಾಸಿಟರ್ಸ್ ನಾ ಮಾತ್ರ ತಗೊಳಕತ್ತೀನಿ. ಓಕೆ, ಇದ್ರೊಳಗೆ ನಮಗೆ ಇನ್ನೊಂದು ಕೇಸ್ ಬರ್ತದ್ರಿ. ಇಲ್ಲಿ ನೋಡ್ರಿ, ನೆನ್ಪಿಟ್ಕೋರಿ, ಇಲ್ಲಿ ನಾವು ಏನ್ ಡೈಎಲೆಕ್ಟ್ರಿಕ್ಸ್ ಹಾಕೊಂಡಿದೀವಲ್ಲ, 2 ಡೈಎಲೆಕ್ಟ್ರಿಕ್ಸ್, 3 ಡೈಎಲೆಕ್ಟ್ರಿಕ್ಸ್, because of these dielectrics the distance has got divided. Distance divide ಆಗಿತ್ರಿ. ಇಲ್ಲೂ ಆಗಲಿ ನಮಗೆ ಡಿಸ್ಟೆನ್ಸ್ ಡಿವೈಡ್ ಆಗಿತ್ರಿ. ಓಕೆ, ಸೊ ನಾವು ಅವತ್ತನೇ ಸೀರೀಸ್ ಕಾಂಬಿನೇಷನ್ ಒಳಗದಾವ ಅಂತ ಹೇಳ್ತೀವಿ. ರೈಟ್? ಓಕೆ, ನೆಕ್ಸ್ಟ್ ಏರಿಯಾ ಡಿವೈಡ್ ಆದಾಗ ನಮಗೆ ಏನಾಗ್ತದೆ ನೋಡ್ರಿ. ವಾಟ್ ಹ್ಯಾಪನ್ಸ್ when the area gets divided? See, here I will say the distance between the plates is D. ಈ ಎರಡು ಪ್ಲೇಟ್ಸ್ ನಡುವೆ ನಮಗೆ ಡಿಸ್ಟೆನ್ಸ್ D ಅದ. ಈಗ ನೋಡ್ರಿ, ಡೈಎಲೆಕ್ಟ್ರಿಕ್ಸ್ ನಾವು ಡಿಸ್ಟೆನ್ಸ್ ಪ್ಯಾರಲಲ್ ಆಗಿ ಹಾಕೊಂಡಿದೀವಿ, ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಹಾಕೊಂಡಿಲ್ಲ. ಸೊ ಇಲ್ಲಿ ಡಿಸ್ಟೆನ್ಸ್ ನಮಗೆ ಡಿವೈಡ್ ಆಗಂಗಿಲ್ಲ. ಇಲ್ಲಿ ನಮಗೆ ಏನ್ ಡಿವೈಡ್ ಆಗ್ತದ್ರಿ? ಏರಿಯಾ ಡಿವೈಡ್ ಆಗ್ತದೆ. ನೋಡ್ರಿ, ಪ್ಲೇಟ್ಸ್ ಏರಿಯಾ ನಾವು ಎ ಅಂತ ತಗೊಂಡಿದ್ವಿ. ಸೊ ಅದು ಏರಿಯಾ ನಮಗೆ ಎರಡು ಈಕ್ವಲ್ ಹಾಫ್ ದಾಗ ಡಿವೈಡ್ ಆಗಿತ್ರಿ, A/2 A/2. ಸೊ ಹಿಯರ್ ವಾಟ್ ಹ್ಯಾಸ್ ಗಾಟ್ ಡಿವೈಡೆಡ್? ಏರಿಯಾ ಹ್ಯಾಸ್ ಗಾಟ್ ಡಿವೈಡೆಡ್. ದಟ್ಸ್ ವೈ these two capacitors are said to be in parallel. ಈಗ ಇವೆರಡು ಕೆಪಾಸಿಟರ್ಸ್ ನಮಗೆ ಪ್ಯಾರಲಲ್ ಒಳಗದಾವ ಅಂತ ಅರ್ಥ. ಕರೆಕ್ಟ್? ಓಕೆ, ಇಲ್ಲೇ ನೋಡ್ರಿ, ಈಗ ನಮಗೆ ಎರಡು ಡೈಎಲೆಕ್ಟ್ರಿಕ್ಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ವಿ. ಇದು ಫಸ್ಟ್ ಡೈಎಲೆಕ್ಟ್ರಿಕ್, ಇತರದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಅಂತಿರ್ಲಿ. ಇದು ನಮಗೆ ಸೆಕೆಂಡ್ ಡೈಎಲೆಕ್ಟ್ರಿಕ್, ಇತರದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ K2 ಅಂತಿರ್ಲಿ. ಸೊ ಈ ಕೆಪಾಸಿಟರ್ ನಮಗೆ ಯಾವುದಕ್ಕೆ ಇಕ್ವಿವ್ಯಾಲೆಂಟ್ ಅಪ್ಪ ಅಂತಂದ್ರೆ, ಎರಡು ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಏನಿರ್ತಾವಲ್ಲ ಅದಕ್ಕೆ ಇಕ್ವಿವ್ಯಾಲೆಂಟ್ ಇದೆ. ದಿಸ್ ಇಸ್ ಇಕ್ವಿವ್ಯಾಲೆಂಟ್ ಟು ದ ಟೂ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. Two capacitors in parallel ki equivalent ಇದೆ, right? Like this. So ಈಗ ಇವು ಎರಡು ತರದ್ದು ಇವು ಎರಡು ಡೈಎಲೆಕ್ಟ್ರಿಕ್ ನಾವು ಹಾಕೊಂಡಿದೀವಿ ಅಂದ್ರೆ ಎರಡು ಕಂಪ್ಲೀಟ್ಲಿ ಫಿಲ್ಡ್ ಅಪ್ ಡೈಎಲೆಕ್ಟ್ರಿಕ್ಸ್ ನಾವು ಪ್ಯಾರಲಲ್ ದಾಗ ತಗೊಂಡಿದೀವಿ ಅಂತ ಮೀನಿಂಗ್ ಅದ. ಸೊ ನಾವು ಪ್ಯಾರಲಲ್ ಕಾಂಬಿನೇಷನ್ ಒಳಗದ ಅಂತ ಹೇಳ್ತೀವಿ. ಈಗ ಇತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಗ್ತದೆ ನೋಡ್ರಿ. ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ವಿಲ್ ಬಿ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇಂಟು ದ ಬ್ರಾಕೆಟ್ K1 plus K2 divided by 2. K1 plus K2 divided by 2. Or we can write it as C is equal to C0 into the bracket K1 plus K2 divided by 2. ಅಂತ ನಾವು ಬರಿಬಹುದು. So this is the effective capacitance of these two dielectric capacitors which are in parallel. Right? So ಇಲ್ಲಿ ನಾವು parallel ಅಂತ ಹೆಂಗ್ ಡಿಸೈಡ್ ಮಾಡಿದ್ವಿ? Parallel ಅಂತ ಹೆಂಗ್ ಡಿಸೈಡ್ ಮಾಡಿದ್ವಿ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ನಮಗೆ ಡಿವೈಡ್ ಆಗಿಲ್ಲ. ಏನ್ ಡಿವೈಡ್ ಆಗಿತ್ರಿ? ಏರಿಯಾ ಡಿವೈಡ್ ಆಗಿತ್ತು. By substituting the dielectrics, area has got divided but not the distance. That's why we are saying they are in parallel. Correct? Okay, next ನೋಡ್ರಿ, ಇಲ್ಲಿ ಏರಿಯಾ ನಮ್ಗೆ ಹೆಂಗ್ ಡಿವೈಡ್ ಆಗಿತ್ತು ನೋಡ್ರಿ, ಈಕ್ವಲಿ ಡಿವೈಡ್ ಆಗಿತ್ರೆ. A/2 equally divide agitri. Okay, next we'll go for a capacitor which is filled with 3 dielectrics.
with the 3 dielectrics which are not having equal thickness. Equal thickness illre itrade. Okay, idu first dielectric, itrada dielectric constant K1 antirli. Idu second dielectric, itrada dielectric constant K2 antirli. Idu third dielectric, itrada dielectric constant K3 antirli. And I am not saying that the area has got divided equally. A by 3, A by 3, A by 3 ante divide agilla. Right? So let me say the area of the first plate. ಮೊದಲನೇ ಡೈಎಲೆಕ್ಟ್ರಿಕ್ ಏನದಲ್ಲ, ಮೊದಲನೇ ಡೈಎಲೆಕ್ಟ್ರಿಕ್ ನಮಗೆ ಎಷ್ಟು ಏರಿಯಾ ಒಳಗದಪ್ಪ ಅಂತಂದ್ರೆ A1 ಏರಿಯಾ ಒಳಗದ ಅಂತ ನಾನು. ಎರಡನೇ ಡೈಎಲೆಕ್ಟ್ರಿಕ್ ನಮಗೆ A2 ಏರಿಯಾ ಒಳಗದ. ಮೂರನೇ ಡೈಎಲೆಕ್ಟ್ರಿಕ್ ನಮಗೆ A3 ಏರಿಯಾ ಒಳಗದ ರೀ. ಸೊ ದೋಸ್ ಆರ್ ದ ಡಿಫರೆಂಟ್ ಏರಿಯಾಸ್. ಓಕೆ, ಇನ್ ನೋಡ್ರಿ A1 plus A2 plus A3 ಕೂಡಿಸ್ಕೊಂಡಾಗ ನಮಗೆ ಟೋಟಲ್ ಏರಿಯಾ ಆಫ್ ದ ಪ್ಲೇಟ್ ಬರ್ತದೆ. ರೈಟ್, ಲೈಕ್ ದಸ್ ದ ಏರಿಯಾ ಹ್ಯಾಸ್ ಗಾಟ್ ಡಿವೈಡೆಡ್. ಡಿಸ್ಟೆನ್ಸ್ ಮತ್ತೆ ನಮಗೆ ಅಷ್ಟೇ ಅದ ರೀ. ಡಿಸ್ಟೆನ್ಸ್ ದಾಗ ನಮಗೆ ಏನು ಚೇಂಜಸ್ ಆಗಿಲ್ಲ. ಡಿಸ್ಟೆನ್ಸ್ ದಾಗ ದೇರ್ ಇಸ್ ನೋ ಚೇಂಜಸ್. So what will be the effective capacitance of this? Itra the effective capacitance ಏನಾಗ್ತದೆ? So effective capacitance of this will be epsilon naught by D into the bracket A1 into K1, A1 into K1 plus A2 into K2 plus A3 into K3. ಇಷ್ಟು ನಮಗೆ effective capacitance ಇತರದ್ದು ಇರ್ತದೆ. Here also all these 3 capacitors are in parallel only. ಇದು ನಮಗೆ parallel combination ಇದೆ. Parallel combination ಅಂತ ಹೆಂಗೆ ಹೇಳ್ತೀವಿ? When area is divided, parallel combination. When distance is divided, series combination. Right? Okay, that is how we write the effective capacitance of the capacitors which are filled completely with 1 dielectric, 2 dielectric as well as 3 dielectrics. Right? We'll see some objective MCQs on this. So first question nodri, ಏನು ಹೇಳಿದ್ದಾರೆ? The capacitance of a parallel plate capacitor with air as medium, air capacitor is 6 microfarad. With the introduction of a dielectric medium, the capacitance becomes 30 microfarad. Okay. The permittivity of the medium is, permittivity of medium kelatar, relative permittivity alla. Relative permittivity kelatilla avaru, K kelatilla, permittivity of medium kelatar andre epsilon m kelatar. Right? ಈಗ ನೋಡ್ರಿ, ನಮಗೆ ಏರ್ ಕೆಪಾಸಿಟರ್ ಕೆಪಾಸಿಟನ್ಸ್ ಅವ್ರು ಎಷ್ಟು ಕೊಟ್ಟಿದ್ದಾರೆ? ಹೌ ಮಚ್ ದೇ ಹ್ಯಾವ್ ಗಿವನ್? ಇಟ್ ಇಸ್ 6 ಮೈಕ್ರೋಫ್ಯಾರಡ್. ಆಮೇಲೆ ಮೀಡಿಯಂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ ಕೂಡಲೇ ಕೆಪಾಸಿಟನ್ಸ್ ಎಷ್ಟದ? 30 ಮೈಕ್ರೋಫ್ಯಾರಡ್. ಇಷ್ಟು ನಮಗೆ ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಇದರಿಂದ ನಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫೈಂಡ್ ಮಾಡಬಹುದು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ Cm by C0. ರೈಟ್? ಸೊ 30 divided by 6 ಅಂದ್ರೆ ಇದು ನಮಗೆ 5 ಅಂತೇಳಿ ನಮಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಂತ್ರಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವಿ ಗಾಟ್, ಬಟ್ ಅವ್ರು ನಮಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೇಳಿಲ್ಲ, ಪರ್ಮಿಟಿವಿಟಿ ಆಫ್ ಮೀಡಿಯಂ ಕೇಳಿದಾರ್ರಿ. ಸೊ ಈಗ ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂತಂದ್ರೆ ನೋಡ್ರಿ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ನೊಂದು ಫಾರ್ಮುಲಾ ನಾವು ಬರೆದಿದ್ವಿ, ಪರ್ಮಿಟಿವಿಟಿ ಆಫ್ ಮೀಡಿಯಂ ಡಿವೈಡೆಡ್ ಬೈ ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ರೈಟ್? ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಥವಾ ಏರ್ ಅಂತ. ಸೊ ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂದ್ರೆ ಏನಾಗ್ತದ್ರಿ? K into epsilon naught ಆಗ್ತದ್ರಿ. ಸೊ ವಾಟ್ ಈಸ್ K? K is 5 into what I will get into epsilon naught. Epsilon naught ವ್ಯಾಲ್ಯೂ ನಮಗೆ ಕೊಟ್ಟಿರ್ತಾರೆ, ಇಲ್ಲಾಂದ್ರೂ ಇದು ನಮಗೆ ಸ್ಟ್ಯಾಂಡರ್ಡ್ ನೆನಪಿರ್ತದ್ರಿ. 8.85 into 10 to the power minus 12. ಕರೆಕ್ಟ್ ಅದರಿ? ಸೊ ಈಗ ಇದನ್ನ ನಾವು ನೋಡ್ರಿ ಏನಂತ ಬರೀಬೇಕು? 5 into 8.85 ಅಂತಂದ್ರೆ ಇದು ನಮಗೆ I will get it as 44 point something. Okay, 44 point something into 10 to the power minus 12 ನಮಗೆ ಬರ್ತದ್ರಿ. So this one 44.14 something into 10 to the power minus 12 I will get. So this one I can write it as 0.44 into 10 to the power minus 10 ಅಂತ ನಾ ಬರಿಬಹುದು. ಇಷ್ಟು ನಮಗೆ ಮೀಡಿಯಂದ ಪರ್ಮಿಟಿವಿಟಿ ಇರ್ತದ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ, which option will be correct then? The correct option is option 3, 0.44 into 10 to the power minus 10 coulomb square per Newton per meter square. Right? This is how we have to solve it. Okay, we'll go to the next question then. Next question nodri, ille nodri, ಈಗ ನಮಗೆ ಇಲ್ಲಿ ಟೋಟಲ್ ನಮಗೆ ಏನು ಕೇಳ್ತಾರೆ? The capacitance of the capacitor will be ಅಂತ ಕೇಳ್ತಾರೆ. ಎಫೆಕ್ಟಿವ್ ಕೆಪಾಸಿಟನ್ಸ್ ನೀವು ಫೈಂಡ್ ಮಾಡಬೇಕಾಗಿತ್ತು. ರೈಟ್? ನೋಡ್ರಿ, ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ಈ ತರ ಅದಾವೆ. ಟರ್ಮಿನಲ್ಸ್ ನಮ್ಗೆ ಇಲ್ಲಿ ಇದಾವ್ರೆ. ದೀಸ್ ಆರ್ ದ ಟರ್ಮಿನಲ್ಸ್. ಡಿಸ್ಟೆನ್ಸ್ ಆಫ್ ಎರಡು ತರ ನಮಗೆ ಡಿ ಅಂತ ಕೊಟ್ಟಿದ್ದಾರೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಇಸ್ ಡಿ. ಟೋಟಲ್ ನೋಡ್ರಿ ಇಲ್ಲಿ K1 K2 ಇಲ್ಲಿ ಏನದಲ್ಲ, ಇದು ನಮಗೆ ಎಂಟಿ ಸ್ಪೇಸ್ ಅದ ರೀ. ದಿಸ್ ಇಸ್ ಎಂಟಿ ಸ್ಪೇಸ್. ಎಂಟಿ ಸ್ಪೇಸ್ ಅಂದ್ರೆ ಇಲ್ಲಿ ಏರ್ ಐತಿ ಅಂತ ಮೀನಿಂಗ್ ಇರ್ತದೆ, ಏರ್. ಸೊ ಏರ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 1 ಇರ್ತದ್ರಿ ನಾವು. ರೈಟ್? ಇದನ್ನ ನಾವು K3 ಅಂತ ತಗೊಂಡು, ದಿಸ್ ಇಸ್ K1 K2 K3. ಕರೆಕ್ಟ್? ಸೊ ಈಗ ನೋಡ್ರಿ, K1 ಮತ್ತು K2 ನಮಗೆ ಯಾವ ತರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ? ಹೌ ಇಟ್ ಹ್ಯಾಸ್ ಬಿನ್ ಸಬ್ಸ್ಟಿಟ್ಯೂಟೆಡ್? ಇದನ್ನ ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಆ ಡಿಸ್ಟೆನ್ಸ್ ಏನದಲ್ರಿ ಅದು 2 ಈಕ್ವಲ್ ಹಾಫ್ ದಾಗ ನಮಗೆ ಡಿವೈಡ್ ಆಗತ್ತದ್ರಿ. ಆ ತರ ನಮಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ. K1 and K2 are substituted in such a way that the distance D has got divided in 2 equal halves. ಅಂದಮೇಲೆ
ಇವು ಎರಡು K1 ಮತ್ತು K2 ಕೆಪಾಸಿಟರ್ಸ್ ಡೈಎಲೆಕ್ಟ್ರಿಕ್ಸ್ ಇರುವಂತ ಕೆಪಾಸಿಟರ್ಸ್ ಏನದಾವಲ್ಲ ಅವು ಯಾವ ಕಾಂಬಿನೇಷನ್ ದಾಗ ಅದಾವ ಅಂದಂಗ್ರಿ K1 ಮತ್ತು K2 ಡೈಎಲೆಕ್ಟ್ರಿಕ್ ಇರುವಂತ ಕೆಪಾಸಿಟನ್ಸ್ ರೀ ಈ ಕೆಪಾಸಿಟರ್ ನಾವು C1 ಅಂತ ಬರ್ಕೊಳ್ಳೋಣ ಈ ಕೆಪಾಸಿಟರ್ ನಾವು C2 ಅಂತ ಬರ್ಕೊಳ್ಳೋಣ ಈ ಕೆಪಾಸಿಟರ್ ನಾವು C3 ಅಂತ ಬರ್ಕೊಳ್ಳೋಣ ಟೋಟಲ್ 3 ಕೆಪಾಸಿಟರ್ಸ್ ಅದಾವ ಇಲ್ಲಿ C1 C2 C3 ಕರೆಕ್ಟ್ ಸೊ ಡಿಸ್ಟೆನ್ಸ್ ಡಿವೈಡ್ ಆದ್ರೆ ಅದು ಯಾವ ಕಾಂಬಿನೇಷನ್ ಅಂತ ಹೇಳಿದೆವು ನಾವು series combination ಅಂತ ಹೇಳಿದೆವು ಸೊ C1 is in series with C2 ಅಂತ ನಾ ಹೇಳ್ತೇನೆ C1 is in series with C2 ಆಮೇಲೆ ಇವು ಎರಡೂ ಕೂಡಿ ಒಂದು ಎಫೆಕ್ಟಿವ್ ಕೆಪಾಸಿಟನ್ಸ್ C12 ಅಂತ ನಾ ಅಂತೀನಿ ಎಫೆಕ್ಟಿವ್ ಕೆಪಾಸಿಟನ್ಸ್ C12 ಇವೆರಡು ತರದ್ದು ಸೇರಿ ಈಗ ಈ ಕೆಪಾಸಿಟರ್ C12 ಮತ್ತೆ ಈ ಕೆಪಾಸಿಟರ್ C3 ಏನ್ ಮಾಡಿದವ್ರಿ ಏರಿಯಾನ ಎರಡು ಈಕ್ವಲ್ ಹಾಫ್ ದಾಗ ಡಿವೈಡ್ ಮಾಡಿದವ್ರಿ ದೇ ಹ್ಯಾವ್ ಡಿವೈಡೆಡ್ ಏರಿಯಾ ಇನ್ ಟು ಈಕ್ವಲ್ ಹಾಫ್ಸ್ ಅದಕ್ಕೆ ಇವು ಎರಡು ನಮಗೆ ಯಾವ ಕಾಂಬಿನೇಷನ್ ರೀ ಪ್ಯಾರಲಲ್ ಕಾಂಬಿನೇಷನ್ ಅನ್ನಂಗ್ರಿ ಸೊ ದ series combination of C1 and C2 is in parallel with the third capacitor C3 is in parallel with the third capacitor C3 so ನಮಗೆ ಕಾಂಬಿನೇಷನ್ಸ್ ಗೊತ್ತಾದ್ರಿ ಏನಂತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು ಫೈಂಡ್ ಮಾಡೋಣ ಓಕೆ ಈಗ ನೋಡ್ರಿ C1 C2 ಸೀರೀಸ್ ನಾಗ ಅದಾವ ಈ ಕಾಂಬಿನೇಷನ್ ನಮಗೆ C3 ಜೊತೆ ಪ್ಯಾರಲಲ್ ನಾಗ ಅದ ಸೊ ಫಸ್ಟ್ ವಿಲ್ ರೈಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ಅಂಡ್ ದೆನ್ ವಿಲ್ ರೈಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಹೋಲ್ ಕೆಪಾಸಿಟರ್ ಸೊ ನಾ ಈಗ C12 ಕ್ಯಾಲ್ಕುಲೇಟ್ ಮಾಡ್ಕೋತೀನಿ C12 equal to C12 ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನೋಡ್ರಿ ಇಲ್ಲದಾವ ಇವು ಎರಡು ತರದ್ದು ಏರಿಯಾ ಎಷ್ಟದರಿ A/2 ಅದ ಡಿಸ್ಟೆನ್ಸ್ ಅಂತೂ ಈಕ್ವಲಿ ಡಿವೈಡ್ ಆಗಿದ್ ಬಿಡ್ರಿ ಡಿಸ್ಟೆನ್ಸ್ ಈಕ್ವಲಿ ಡಿವೈಡ್ ಆದ್ರೆ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಫಾರ್ಮುಲಾ ನಾವು ಏನಂತ ಬರ್ಕೊಂಡಿದ್ವಿ ಎಪ್ಸಿಲಾನ್ ನಾಟ್ A/D ಇಂಟು ದ ಬ್ರಾಕೆಟ್ 2 K1 ಇಂಟು K2 ಡಿವೈಡೆಡ್ ಬೈ K1 ಪ್ಲಸ್ K2 ಅಂತ ನಾವು ಬರ್ದಿವ್ರಿ ಡಿಸ್ಟೆನ್ಸ್ ಈಕ್ವಲಿ ಡಿವೈಡ್ ಆದ್ರೆ ಬಟ್ ಅಲ್ಲಿ ಏರಿಯಾ A ಅಂತ ಹೇಳಿತ್ತು ಇಲ್ಲಿ ಏರಿಯಾ ನಮಗೆ ಇದ್ರದ್ದು ಎಷ್ಟದರಿ A/2 ಸಪೋಸ್ ನೀವು K1 ಇಲ್ಲಿ ಕಂಪ್ಲೀಟ್ಲಿ K2 ಇಲ್ಲಿ ಕಂಪ್ಲೀಟ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತಿದ್ರೆ ಇದು ಫಾರ್ಮುಲಾ ಕರೆಕ್ಟ್ ಆಗ್ತಿತ್ತು ಬಟ್ ಡೈಎಲೆಕ್ಟ್ರಿಕ್ ಪೂರ ಏರಿಯಾದಾಗ ಹಾಕೊಂಡಿಲ್ಲ ಹಾಫ್ ಏರಿಯಾದಾಗ ಹಾಕೊಂಡಿದ್ವಿ ಸೊ ಇದನ್ನ A/2 ಅಂತ ಬರೀತೀನಿ ಕರೆಕ್ಟ್ ಇದು A/2 ಬರ್ಕೊಂಡ್ರೆ ಇಲ್ಲಿ 2 ನಮಗೆ ಕ್ಯಾನ್ಸಲ್ ಆಯ್ತ್ರಿ ಸೊ ಫೈನಲಿ ನಮಗೆ ಏನು ಉಳಿತ್ರಿ ಎಪ್ಸಿಲಾನ್ ನಾಟ್ A/D ಇಂಟು ದ ಬ್ರಾಕೆಟ್ K1 ಪ್ಲಸ್ K2 ಡಿವೈಡೆಡ್ ಸಾರಿ K1 ಇಂಟು K2 ಡಿವೈಡೆಡ್ ಬೈ K1 ಪ್ಲಸ್ K2 ಎಷ್ಟು ನಮಗೆ ಬರ್ತದೆ ಕರೆಕ್ಟ್ ಓಕೆ ದಿಸ್ ಇಸ್ C12 ಇದು ನಮಗೆ C12 ಆಯ್ತ್ರಿ ನೆಕ್ಸ್ಟ್ ನೋಡ್ರಿ C3 ನಾವು ಈಗ ಬರಿಬೇಕು C3 ನೋಡ್ರಿ ಐ ವಿಲ್ ರೈಟ್ ಇಟ್ ಹಿಯರ್ C3 ಅಂತಂದ್ರೆ ಈ ಕೆಪಾಸಿಟರ್ ದಿಸ್ ಕೆಪಾಸಿಟರ್ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಕೆಪಾಸಿಟರ್ A/2 ವಾಟ್ ಈಸ್ ದ ಡಿಸ್ಟೆನ್ಸ್ ಫಾರ್ ದಿಸ್ ಕೆಪಾಸಿಟರ್ ಈ ಕೆಪಾಸಿಟರ್ ಡಿಸ್ಟೆನ್ಸ್ ನಮಗೆ ಎಷ್ಟದೆ D ಅಂತ ಹೇಳಿದೆ ಅದರದ ಎಫೆಕ್ಟಿವ್ ಅದರದ ಡೈಎಲೆಕ್ಟ್ರಿಕ್ ನಮಗೆ K3 ಅಂತ ಹೇಳಿದೆ ಕರೆಕ್ಟ್ ಸೊ ಇದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನ ಬರಿಬೇಕಾದ್ರೆ ನೋಡ್ರಿ ಈ ತರ ಬರಿತೀನಿ ಎಪ್ಸಿಲಾನ್ ನಾಟ್ A/2 divided by D correct so this can be written as epsilon naught A divided by 2D antana baribodu this is C3 okay next we'll find out the effective capacitance now effective capacitance and find madbekadre nodri so total capacitance na find madbekadre C12 is in parallel with C3 right adakku na baribeka C12 plus C3 antana barkobeku right okay C12 namage eshadri C12 is epsilon naught A divided by D in the bracket K1 into K2 divided by K1 plus K2 right plus C3 ನಮಗೆ ಎಷ್ಟಿದೆ C3 is epsilon naught A divided by 2D okay what common I can take epsilon naught A by D common so if I take epsilon naught A by D common in the bracket ನಮಗೆ ಬಂತ K1 into K2 divided by K1 plus K2 plus 1 by 2 I can write it like this much will be the effective capacitance then which option is correct nodri K1 into K2 divided by K1 plus K2 plus 1 by 2 epsilon naught A by D 1 by 2 plus K1 into K2 divided by K1 plus K2 right so option 4 will be the correct answer for that clear okay we'll move to the next question then so next question nodri a parallel plate capacitor of area A plate separation D and capacitance C is filled with 4 dielectric materials 4 dielectric materials adavri illi having dielectric constants K1 K2 K3 and K4 as shown in the figure below if a single dielectric material is to be substituted is to be used to have the same capacitance C in this capacitor then its dielectric constant K is given by illa nodri ಏನು ಹೇಳಿದಾರೆ ನಮಗೆ ಇಲ್ಲಿ ಟೋಟಲಿ 4 ಡಿಫರೆಂಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ಸ್ ಯೂಸ್ ಮಾಡಿದ್ದಾರೆ ಸೊ ಎಷ್ಟು ಡಿಫರೆಂಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ಸ್ ನೀವು ಪ್ಲೇಟ್ಸ್ ನಡು ಹಾಕೊಂತೀರಿ ಅಷ್ಟು ಕೆಪಾಸಿಟರ್ಸ್ ಅಲ್ಲಿ ಫಾರ್ಮ್ ಆಗ್ತಾವೆ ಇಫ್ ಯು ಸಬ್ಸ್ಟಿಟ್ಯೂಟ್ 2 ಡೈಎಲೆಕ್ಟ್ರಿಕ್ಸ್ ಅಲ್ಲಿ 2 ಕೆಪಾಸಿಟರ್ಸ್ ಅದಾವ ಅಂದಂಗ್ರಿ 3 ಡೈಎಲೆಕ್ಟ್ರಿಕ್ಸ್ 3 ಕೆಪಾಸಿಟರ್ಸ್ ಅದಾವ ಅಂದಂಗ್ರಿ ಇಲ್ಲಿ 4 ಡೈಎಲೆಕ್ಟ್ರಿಕ್ಸ್ ಅದಾವ 4 ಕೆಪಾಸಿಟರ್ಸ್ ಅದಾವ ಅಂದಂಗ ಕಾಂಬಿನೇಷನ್ಸ್ ನಾವು ಈಗ ನೋಡ್ಕೊಳ್ಳೋಣ ಅದನ್ನ ರೈಟ್
ಸೊ ಇಲ್ಲಿ ನೋಡ್ರಿ ಇದು ಫಸ್ಟ್ ಕೆಪಾಸಿಟರ್, ಅದರದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ K1 ಅಂತ ಹೇಳಿದೆ. ಇದು ನಮಗೆ ಸೆಕೆಂಡ್ ಕೆಪಾಸಿಟರ್, ಇದರದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ K2 ಅಂತ ಹೇಳಿದೆ. ಇದು ನಮಗೆ ಥರ್ಡ್ ಕೆಪಾಸಿಟರ್, ಇದರದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ K3 ಅಂತದೆ. ರಿಮೆಂಬರ್, ಫಸ್ಟ್ ಕೆಪಾಸಿಟರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1, ಏರಿಯಾ A/3, ಡಿಸ್ಟೆನ್ಸ್ D/2. ಸೆಕೆಂಡ್ ಕೆಪಾಸಿಟರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K2, ಏರಿಯಾ A/3, ಡಿಸ್ಟೆನ್ಸ್ D/2. ಥರ್ಡ್ ಕೆಪಾಸಿಟರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K3, ಏರಿಯಾ A/3, ಡಿಸ್ಟೆನ್ಸ್ D/2. ಫೋರ್ತ್ ಕೆಪಾಸಿಟರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K4, ಏರಿಯಾ ಇದ್ರದ್ದು ಎಷ್ಟಾಗುತ್ತದಪ್ಪ ಅಂತಂದ್ರೆ A. ಫೋರ್ತ್ ಕೆಪಾಸಿಟರ್ ಏರಿಯಾ A. ಈ ಮೂರು ಕೆಪಾಸಿಟರ್ A/3, A/3, A/3. ರೈಟ್. ಫೋರ್ತ್ ಕೆಪಾಸಿಟರ್ ಡಿಸ್ಟೆನ್ಸ್ ಎಷ್ಟಾಗ್ತದ್ರಿ? ಡಿಸ್ಟೆನ್ಸ್ ಆಫ್ ಫೋರ್ತ್ ಕೆಪಾಸಿಟರ್ ಇಸ್ D/2, ಬಟ್ ಏರಿಯಾ ಇಸ್ A. ಕರೆಕ್ಟ್. ಓಕೆ. ಸೊ ಇನ್ ನೋಡ್ರಿ ಕಾಂಬಿನೇಷನ್ಸ್ ಮೊದಲು ನೋಡ್ಕೊಳ್ಳೋಣ. ಈಗ ಅವ್ರು ನಮಗೆ ಕ್ವೆಶನ್ ಏನ್ ಕೇಳಿದಾರ್ರಿ, ಈಗ ಇಲ್ಲಿ ಟೋಟಲ್ 1 2 3 ಅಂತೇಳಿ 4 ಡಿಫರೆಂಟ್ ಡೈಎಲೆಕ್ಟ್ರಿಕ್ಸ್ ಏನ್ ಹಾಕೊಂಡಿದ್ದಾರೆ. ಆ 4 ಡಿಫರೆಂಟ್ ಡೈಎಲೆಕ್ಟ್ರಿಕ್ಸ್ ಅನ್ನು ತೆಗೆದು ನಾವಲ್ಲಿ ಒಂದೇ ಡೈಎಲೆಕ್ಟ್ರಿಕ್ ಅನ್ನು ಹಾಕೋಬೇಕ. ಮೊದಲು 4 ಇದ್ದಾಗ ಎಷ್ಟರದ ಕೆಪಾಸಿಟನ್ಸ್ ಇತ್ತು, ಆ ಒಂದೇ ಡೈಎಲೆಕ್ಟ್ರಿಕ್ ಅನ್ನು ಹಾಕೊಂಡಾಗೂ ನಮ್ಗೆ ಅಷ್ಟೇ ಕೆಪಾಸಿಟನ್ಸ್ ಸಿಗಬೇಕು. ಹಂಗಾದ್ರೆ ಆ ಹೊಸ ಡೈಎಲೆಕ್ಟ್ರಿಕ್ ವ್ಯಾಲ್ಯೂ ಎಷ್ಟು ಇರಬೇಕಂತ ಕೇಳ್ತಾರೆ. ದೇ ಆರ್ ಆಸ್ಕಿಂಗ್ ಅಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ನ್ಯೂ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K. ಆ ಸಿಂಗಲ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಾಗಬೇಕು ಅಂತ ಕೇಳ್ತಾರೆ ನಮ್ಗೆ. ರೈಟ್, ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಓಕೆ, ಈಗ ನೋಡ್ರಿ ಮೊದಲು ಕಾಂಬಿನೇಷನ್ಸ್ ನೋಡ್ಕೊಳ್ಳೋಣ. ಈಗ ನೋಡ್ರಿ ಫಸ್ಟ್ ಕೆಪಾಸಿಟರ್, ಸೆಕೆಂಡ್ ಕೆಪಾಸಿಟರ್, ಥರ್ಡ್ ಕೆಪಾಸಿಟರ್. ವಾಟ್ ದೇ ಹ್ಯಾವ್ ಡಿವೈಡೆಡ್ ಏರಿಯಾ. ಅವು ನಮಗೆ ಏರಿಯಾ ಡಿವೈಡ್ ಮಾಡಿದವ್ರಿ. ಏರಿಯಾ ಡಿವೈಡ್ ಮಾಡಿದ ಅಂದ್ಮೇಲೆ ಅವು ಯಾವ ಕಾಂಬಿನೇಷನ್ ದಾಗ ಅದಾವ ಅಂದ್ರಿ? ಪ್ಯಾರಲಲ್ ಕಾಂಬಿನೇಷನ್ ದಾಗ ಅದಾವ ಅಂದ್ರಿ. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ 1 2 3. ಈಗ ಬೇಕಾದ್ರೆ ಇದನ್ನ ಮೊದಲು ನಾವು ಕಾಂಬಿನೇಷನ್ಸ್ ಬರ್ಕೊಂಡ್ ಬಿಡೋಣ. K1 is in parallel with K2, K2 is in parallel with K3. ಕರೆಕ್ಟ್. ಸೊ ಇವು ಮೂರು ನಮಗೆ ಒಂದಕ್ಕೊಂದು ಪ್ಯಾರಲಲ್ ಅದಾವ. ಏರಿಯಾ ಡಿವೈಡ್ ಆದ್ರೆ ಪ್ಯಾರಲಲ್. ಆಮೇಲೆ ನೋಡ್ರಿ K1 2 3 ಇವು ಮೂರು ಕೂಡಿ ಒಂದ್, K4 ಇದು ಒಂದ್. ಇವು ಎರಡೂ ಕೂಡಿ ನಮಗೆ ಡಿಸ್ಟೆನ್ಸ್ ಈಕ್ವಲಿ ಡಿವೈಡ್ ಮಾಡಿದವ್ರಿ. ಡಿಸ್ಟೆನ್ಸ್ ಈಕ್ವಲಿ ಡಿವೈಡ್ ಆದ್ರೆ ಅದು ಯಾವ ಕಾಂಬಿನೇಷನ್ ರೀ? ಸಿರೀಸ್ ಕಾಂಬಿನೇಷನ್ ಅಂದಾಗ. ಸೊ ಇದು K4. ಈ ತರ ನಮಗೆ ಕಾಂಬಿನೇಷನ್ ಅದ. ಸೊ ಮೊದಲು ಈ ತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ಫೈಂಡ್ ಮಾಡೋಣ. ಆಮೇಲೆ ಟೋಟಲ್ ಎಫೆಕ್ಟಿವ್ ನಾವು ಫೈಂಡ್ ಮಾಡೋಣ. ಸೊ ನೋಡ್ರಿ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ 1 2 3 ಕೆಪಾಸಿಟರ್ಸ್ ಐ ವಿಲ್ ರೈಟ್ ಇಟ್ ಆಸ್ K1 2 3. K1 2 3 ಅಂತ ಬರೀತೀನಿ. ಇದು ನೋಡ್ರಿ ಇವು ಮೂರು ನಮಗೆ ಪ್ಯಾರಲಲ್ ನಾಗ ಅದಾವ್ರೆ. ಸೊ ಮೂರು ಪ್ಯಾರಲಲ್ ಒಳಗ ಅದಾವ. ಏರಿಯಾ ನಮಗೆ ಅವು ಮೂರು ತರದ್ದು A/3 ಅದ, ಡಿಸ್ಟೆನ್ಸ್ ನಮಗೆ D/2 ಅದ. ಸೊ ಇದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವ್ ಏನಂತ ಬರೀಬೇಕು? ε0 ಡಿವೈಡೆಡ್ ಬೈ D/2. ನಮಗೆ ಫಾರ್ಮುಲಾ ಇತ್ತು ε0/D ಇಂಟು ದ ಬ್ರಾಕೆಟ್ A1 into K1 plus A2 into K2 plus A3 into K3 ಅಂತೇಳಿ ನಮಗೆ ಫಾರ್ಮುಲಾ ಇತ್ತು. ಅಲ್ಲಿ D ಡಿಸ್ಟೆನ್ಸ್ ಇತ್ತು, ಇಲ್ಲಿ ನಮಗೆ D/2 ಡಿಸ್ಟೆನ್ಸ್ ಅದ. ಸೊ D/2 ಇಂಟು ದ ಬ್ರಾಕೆಟ್ A/3 into K1 plus A/3 into K2 plus A/3 into K3. Right? So ಇದನ್ನ ಏನಂತ ಬರೀಬಹುದು? I can write it like this: 2/3 ε0 A/D into the bracket K1 plus K2 plus K3 ಅಂತ ನಾ ಬರೀಬಹುದ್ರಿ. Like this I can write it. Okay, or I can also write it like this. ಇದನ್ನ ನಾ ಹಿಂಗೂ ಬರೀಬಹುದ್ರಿ. 2/3 C0 into the bracket K1 plus K2 plus K3 ಅಂತ ಹೇಳಿ ನಾ ಬರೀಬಹುದು. ε0 A/D ಅಂದ್ರೆ ಏರ್ ಕೆಪಾಸಿಟರ್ ಕೆಪಾಸಿಟನ್ಸ್ ರೀ. Right? So we got effective capacitance of 1 2 and 3 capacitors. Right? Next ನೋಡ್ರಿ ಫೋರ್ತ್ ಕೆಪಾಸಿಟರ್ ಕೆಪಾಸಿಟನ್ಸ್ ನಾ ಈಗ ಬರೀತೀನಿ. C4 ದ ವ್ಯಾಲ್ಯೂ ನಾ ಬರೀತೀನಿ. C4 ನಮಗೆ ಎಷ್ಟು ಬರ್ಬೇಕು ನೋಡ್ರಿ? C4 ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K4 ಅದ. C4 ದ ಏರಿಯಾ A ಅದ. C4 ದ ಡಿಸ್ಟೆನ್ಸ್ D/2 ಅದ. ಸೊ ಇದನ್ನ ಬರೀಬೇಕು K4 into ε0 A divided by D/2 ಅಂತ ನಾ ಬರೀಬೇಕು. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಂಗೆ ಬರ್ತದೆ 2K4 into ε0 A/D. ಈಗ ಇಲ್ಲಿ ε0 A/D ಅಂದ್ರೆ ಏನ್ರಿ? ಏರ್ ಕೆಪಾಸಿಟರ್ ಕೆಪಾಸಿಟನ್ಸ್ ರೀ. ಸೊ ಇದನ್ನ 2K4 into C0 ಅಂತ ನಾ ಬರೀತೀನಿ. ರೈಟ್? ಓಕೆ, ಇನ್ ನೋಡ್ರಿ K1 2 3 and K4 ದೀಸ್ ಆರ್ ಇನ್ ಸಿರೀಸ್. ಅವು ಸಿರೀಸ್ ಒಳಗ ಅದಾವ. ಸೊ ಅದಕ್ಕೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನ ಬರೀಬೇಕಾದ್ರೆ ಈ ತರ ಬರೀತೀನಿ: 1/C is equal to 1/C1 2 3 plus 1/C4 ಅಂತ ನಾ ಬರೀತೀನಿ. ಎಫೆಕ್ಟಿವ್ ಕೆಪಾಸಿಟನ್ಸ್ ಇನ್ ಸಿರೀಸ್ ಅಂದ್ರೆ ಇದು ಟೋಟಲ್ ಕೆಪಾಸಿಟನ್ಸ್ ನಮ್ಗೆ. ಕರೆಕ್ಟ್? ಅಂದ್ರೆ 4 ಕೆಪಾಸಿಟರ್ ಕೂಡಿ ನಮಗೆ ಇದು ಕೆಪಾಸಿಟನ್ಸ್. ಸಿರೀಸ್ ಒಳಗದಾವ, ಅದಕ್ಕೆ ನಮಗೆ ಅದು ಸಮ್ ಆಫ್ ರೆಸಿಪ್ರೋಕಲ್ಸ್ ಇರ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ನಾ ಬರೀತೀನಿ ಇದನ್ನ ಈ ತರ. ವಾಟ್ ಐ ವಿಲ್ ರೈಟ್ ಹಿಯರ್, ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 1/C ಅಂತ ಏನದಲ್ಲ, ಬರೇ C ನೀವು ಬರ್ಕೊಂಡ್ರೆ ಅದು ಏರ್ ಕೆಪಾಸಿಟರ್. ಬಟ್ ಏರ್ ಕೆಪಾಸಿಟರ್ ಅಲ್ಲ, ನಾವು ಈ 4 ಡೈಎಲೆಕ್ಟ್ರಿಕ್ಸ್ ಅಂತ ತೆಗೆದು K ಅಂತ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುವಂತ ಒಂದು ಡೈಎಲೆಕ್ಟ್ರಿಕ್ ನಾವ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ವಿ.
ಅದಕ್ಕೆ ನಮಗೆ ಇದು ಏನಾಗ್ತದಪ್ಪ ಅಂದ್ರೆ ಕೆ ಸಿ ನಾಟ್ ಆಗ್ತದ್ರಿ, ಕೆ ಸಿ ನಾಟ್ ಕರೆಕ್ಟ್. ಇನ್ ಈಕ್ವಲ್ ಟು 1/C123, C123 ಎಫೆಕ್ಟಿವ್ ಏನದ್ರಿ ದಿಸ್ ಮಚ್. ಸೊ ಇದನ್ನ ಏನಂತ ಬರಿಬಹುದು ಇಲ್ಲಿ, ಅದರದ ರೆಸಿಪ್ರೋಕಲ್ ಇಲ್ಲಿ ಬರಿಬೇಕ್ರಿ, 2C0 into the bracket K1 plus K2 plus K3, K1 plus K2 plus K3, like this I have to write. ಯಾವುದು C123 1/C4, C4 ಅಂದ್ರೆ ಇದು ಏನಾಗ್ತದ್ರಿ 1/2 K4 C0 ಆಗ್ತದ್ರಿ, ಕರೆಕ್ಟ್ ಅದ. ಓಕೆ, ಈ ಕಡೆದ C0 ಈ C0 ಗಳನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಇವ್ ಎರಡು ಡಿನಾಮಿನೇಟರ್ದಾಗ 2 ನಮಗ್ ಕಾಮನ್ ಅದ್ರಿ, ಆ 2 ನ LHS ತಗೊಂಡಿ ಅಂತಂದ್ರೆ ಇದು ನಂಗೆ 2/K ಆಗ್ತದ್ರಿ. 2/K equal to 3/K1 plus K2 plus K3 plus 1/K4 ಅಂತ ನಂಗೆ ಬರ್ತದ್ರಿ. ಸೊ ಈಗ ನಾ ಓಕೆ ಇದ ಫಾರ್ಮೆಟ್ ನಾಗ ನಮಗೆ ಕೊಟ್ಟಿದ್ದಾರೆ, K equal to ನಾವೇನ್ ಸಿಂಪ್ಲಿಫೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್ ದೆನ್ ಅಕಾರ್ಡಿಂಗ್ ಟು ದಿಸ್? ಸೊ ದ ರೈಟ್ ಆಪ್ಷನ್ ಫಾರ್ ದಿಸ್ ಇಸ್ ಆಪ್ಷನ್ ಸಿ, 2/K, 3/K1 plus K2 plus K3 plus 1/K/4. So this is how we have to solve the objectives or MCQs related to the capacitors, which is air capacitor also and which is dielectric capacitor also. ನೋಡ್ರಿ ಈ ವಿಡಿಯೋದಾಗ ನಾವು ಏರ್ ಕೆಪಾಸಿಟರ್ ಕಂಪ್ಲೀಟ್ಲಿ ಫಿಲ್ಡ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ಸ್ ಮಾತನಾಡ್ಕೊಂಡಿದ್ವಿ. ಆ ಕಂಪ್ಲೀಟ್ಲಿ ಫಿಲ್ಡ್ ಡೈಎಲೆಕ್ಟ್ರಿಕ್ಸ್ ದಾಗ ಮತ್ತೆ ನಾವು 2 ಡೈಎಲೆಕ್ಟ್ರಿಕ್ 3 ಡೈಎಲೆಕ್ಟ್ರಿಕ್ ನಾವು ನೋಡ್ಕೊಂಡಿದ್ವಿ. ಇನ್ ನೆಕ್ಸ್ಟ್ ವಿಡಿಯೋ ವಿಲ್ ಲರ್ನ್ ಅಬೌಟ್ ದ ಕೆಪಾಸಿಟರ್ಸ್ ವಿಚ್ ಆರ್ ಪಾರ್ಷಿಯಲಿ ಫಿಲ್ಡ್. ಪಾರ್ಷಿಯಲಿ ಫಿಲ್ಡ್ ಅಂದ್ರೆ ಕಂಪ್ಲೀಟ್ ಆಗಿ ಫಿಲ್ ಅಪ್ ಮಾಡ್ಕೊಂಡಿರಂಗಿಲ್ಲ, 2 ಪ್ಲೇಟ್ಸ್ ಅರ್ಧ ಅಥವಾ ಲೆಸ್ ದೆನ್ ಹಾಫ್, ಮೋರ್ ದೆನ್ ಹಾಫ್ ನಾವೇನ್ ಡೈಎಲೆಕ್ಟ್ರಿಕ್ಸ್ ಹಾಕೋತಿರ್ತೀವಿ ಅಲ್ಲಿ ಏರ್ ಗ್ಯಾಪ್ ನಮಗೆ ಇರ್ತದ್ರಿ. ದಟ್ ಕಾನ್ಸೆಪ್ಟ್ ಅಂಡ್ MCQs ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಕೀಪ್ ವಾಚಿಂಗ್ ಫಾರ್ ದ ಫರ್ದರ್ ಕಾನ್ಸೆಪ್ಟ್ಸ್. ಥ್ಯಾಂಕ್ ಯು.